ಒಂದು ಹುಡುಗಿ ಅವಳಿಗೆ ಆಕ್ಟರ್ ಆಗಬೇಕು ಅನ್ನೋ ಕನಸೇ ಇರಲಿಲ್ಲ. ಆದರೆ ಅವಳ ಒಂದು ಫೋಟೋ ಪೂರ್ತಿ ಜೀವನವನ್ನೇ ಬದಲಾಯಿಸುತ್ತೆ. ಸೌತ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಟಿಸುವ ಈ ನಟಿಯ ಜೀವನದಲ್ಲಿ ಒಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಪೂರ್ತಿ ಅವರ ಕರಿಯರ್ ದಿಕ್ಕನ್ನೇ ಬದಲಾಯಿಸುತ್ತೆ. ಅಷ್ಟಕ್ಕೂ ಪ್ರಭುದೇವ ಅವರ ಜೊತೆಗಿನ ರಿಲೇಶನ್ಶಿಪ್ ಹಾಗೂ ಅನೇಕ ಕಾಂಟ್ರವರ್ಸಿಗಳು ಇಷ್ಟೆಲ್ಲ ಆದ ನಂತರ ಇನ್ನೊಂದು ಲವ್ ಸ್ಟೋರಿ ಬೆಳಕಿಗೆ ಬರುತ್ತೆ. ಅದೇ ಪ್ರೈವೇಟ್ ಫೋಟೋ ಲೀಕ್ ಕಾಂಟ್ರವರ್ಸಿ. ಹೀಗೆ ಹಲವಾರು ಕಷ್ಟಗಳನ್ನು ಅನುಭವಿಸಿ ಅನೇಕ ಕಾಂಟ್ರವರ್ಸಿಗಳ ಜೊತೆ ಹೋರಾಡಿ ತನ್ನ ಸ್ಟಾರ್ ಡಮ್ ಬಿಟ್ಟು ಪೂರ್ತಿ ಕರಿಯರ್ ಅನ್ನೇ ಆಲ್ಮೋಸ್ಟ್ ನಾಶ ಮಾಡೋಕೆ ಹೊರಟಿದ್ದ ಈ ನಟಿ ಇವರ ಜೀವನದಲ್ಲಿ ಅಂತದ್ದೇನಾಯ್ತು. ಸೊ ಇವರ ಕರಿಯರ್ ನಲ್ಲಿ ಬ್ರೇಕಪ್ ಹಾಗೂ ಹಾರ್ಟ್ ಬ್ರೇಕಿಂಗ್ ನಿಂದ ಮತ್ತೆ ಹೊರಬಂದು ಯಾವುದೇ ಸಿನಿಮಾ ಹೀರೋಗೆ ಕಮ್ಮಿ ಇಲ್ಲದ ಹಾಗೆ ಮತ್ತೆ ಕಮ್ ಬ್ಯಾಕ್ ಮಾಡಿದರು. ಹಾಗೂ ಇವರು ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಯಾವ ರೀತಿ ಇತ್ತು ಅಂದ್ರೆ ತನ್ನದೇ ಕಥೆಯನ್ನ ಕ್ಯಾರಿ ಮಾಡುವ ಸೂಪರ್ ಸ್ಟಾರ್ ಆಗಿ ಬಾಲಿವುಡ್ಗೆ ಹೋಗ್ತಾರೆ. ಹೀರೋ ಇದ್ರೆ ಮಾತ್ರ ಸಿನಿಮಾ ಆಗತ್ತೆ ಅನ್ನೋ ಚಾಲೆಂಜ್ ನ ಕ್ಯಾಲ್ಕುಲೇಷನ್ ಅನ್ನೇ ಬದಲಾಯಿಸಿದವರು. ವೀಕ್ಷಕರೇ, ಇವರ ಕತೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈ ಬಾರಿ ಇವಳು ಹೀರೋಯಿನ್ ಅಷ್ಟೇ ಅಲ್ಲ, ಬಾಲಿವುಡ್ ಎಂಟ್ರಿ ಆಗೋ ಈ ನಟಿ ತನ್ನ ಸಿನಿಮಾ ಜರ್ನಿ ಮತ್ತೆ ಕಂಟಿನ್ಯೂ ಮಾಡುವುದರ ಜೊತೆಗೆ ಒಬ್ಬ ತಾಯಿ ಕೂಡ ಆಗ್ತಾರೆ. ಆದ್ರೆ ಇವಾಗ ಯಶ್ ಜೊತೆ ಟಾಕ್ಸಿಕ್ ನಲ್ಲಿ ಕಾಣಿಸಿಕೊಳ್ಳುವ ಹಂತಕ್ಕೆ ಬೆಳೆದಿದ್ದಾರೆ. ಈ ಎಲ್ಲಾ ಯಶಸ್ಸಿನ ಹಿಂದೆ ಎಷ್ಟು ನೋವು ಅಡಗಿದೆ, ಇದರ ಕಾಂಟ್ರವರ್ಸಿಯಲ್ ರಿಲೇಶನ್ಶಿಪ್ ನಲ್ಲಿ ನಿಜವಾಗಿಯೂ ಏನಾಯ್ತು, ಆ ಪ್ರೈವೇಟ್ ಫೋಟೋ ಲೀಕ್ ಕಾಂಟ್ರವರ್ಸಿ ಹೇಗೆ ದೊಡ್ಡದಾಯ್ತು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವೀಕ್ಷಕರೇ, ಇವತ್ತು ನಯನತಾರಾ ಅಂದ್ರೆ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್. ಆದರೆ ಇವರ ಸ್ಟೋರಿ ಶುರುವಾಗಿದ್ದು ಸಿನಿಮಾ ಇಂಡಸ್ಟ್ರಿಯಿಂದ ಅಲ್ಲ. ಇವರ ನಿಜವಾದ ಹೆಸರು ಡಿಯನ್ ಮೇರಿಯಂ ಕುರಿಯನ್. 1994 ನವೆಂಬರ್ 18ರಂದು ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಆಫೀಸರ್ ಕೂಡ ಆಗಿದ್ದರು. ತಂದೆ ಜಾಬ್ ಕಾರಣದಿಂದ ಇವರ ಚೈಲ್ಡ್ಹುಡ್ ಹಲವು ಕಡೆಗಳಲ್ಲಿ ಬದುಕಬೇಕಾಯಿತು. ಡಿಸಿಪ್ಲಿನ್, ಎಜುಕೇಶನ್, ಫ್ಯಾಮಿಲಿ ಇವೆಲ್ಲ ಜೀವನದ ಮುಖ್ಯ ಭಾಗಗಳಾಗಿದ್ದವು. ಇಂಗ್ಲಿಷ್ ಲಿಟರೇಚರ್ ಓದುತ್ತಿದ್ದ ನಯನತಾರಾ ಸಿನಿಮಾಗೆ ಬರಬೇಕು ಅನ್ನೋ ಕನಸೇ ಇರಲಿಲ್ಲ. ಆದ್ರೆ ಪಾರ್ಟ್ ಟೈಮ್ ಮಾಡೆಲಿಂಗ್ ಮಾಡುತ್ತಿದ್ದ ನಯನತಾರಾ ಇವರ ಒಂದು ಫೋಟೋ ಮ್ಯಾಗಝಿನ್ ನಲ್ಲಿ ರಿವೀಲ್ ಮಾಡಲಾಗುತ್ತೆ. ಅದೇ ಫೋಟೋ ಮ್ಯಾಗಝಿನ್ ನಲ್ಲಿ ನೋಡಿದ ಮಲಯಾಳಂ ಡೈರೆಕ್ಟರ್ ಸತ್ಯನ್ ಅಂತಿಕಾಡ್ ಅವರಿಗೆ ಈ ಹುಡುಗಿ ಯಾರು ಅನ್ನೋ ಕುತೂಹಲ ಸ್ಟಾರ್ಟ್ ಆಗುತ್ತೆ. ಅವಾಗ ಅವರ ಮನಸ್ಸಿನಲ್ಲಿ ಬರೋದೇ ಈ ಹುಡುಗಿಯನ್ನ ಹುಡುಕುವುದು. ಒಂದು ಫೋನ್ ಕಾಲ್ ನಯನತಾರಾ ಜೀವನವನ್ನೇ ಬದಲಾಯಿಸುತ್ತೆ. 2003ರಲ್ಲಿ ಮನಸ್ಸಿನ ಕರಿ ಮೂಲಕ ಇವರು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಆದರೆ ನಯನತಾರಾಗೆ ಅವತ್ತಿದ್ದ ಹೆಸರು ಚೇಂಜ್ ಮಾಡಿ ಇನ್ನೊಂದು ಹೆಸರು ಬೇಕಿತ್ತು. ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಆ ಹೆಸರನ್ನು ಬದಲಾಯಿಸಿ ನಯನತಾರಾ ಎಂದು ಸ್ಕ್ರೀನ್ ನೇಮ್ ಇಟ್ಟುಕೊಳ್ಳುತ್ತಾರೆ. ಮುಂದೆ ಭಾರತೀಯ ಸಿನಿಮಾ ರಂಗದಲ್ಲಿ ಈ ಹೆಸರು ಒಂದು ಬ್ರ್ಯಾಂಡ್ ಆಗಲಿದೆ ಎಂದು ಯಾರಿಗೂ ಸಹ ಗೊತ್ತಿರಲಿಲ್ಲ. ಮೊದಲು ಸಿನಿಮಾ ಸಕ್ಸಸ್ ಕಂಡ ನಂತರ ನಯನತಾರಾಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಕೂಡ ಅಪಾರ್ಚುನಿಟಿ ಸಿಗಲು ಸ್ಟಾರ್ಟ್ ಆಗುತ್ತೆ. ನಂತರ ಅವರು ತಮಿಳು ಸಿನಿಮಾಗೆ ಕೂಡ ಎಂಟ್ರಿ ಕೊಡ್ತಾರೆ. ಐಎಸ್ ಸಿನಿಮಾ ಮೂಲಕ ತಮಿಳು ಡಿಬೇಟ್ ಆದ ಮೇಲೆ ರಜನಿಕಾಂತ್ ಜೊತೆ ಚಂದ್ರಮುಖಿ ಸಿನಿಮಾದಲ್ಲಿ ಕೆಲಸ ಮಾಡೋದು ಒಂದು ನಟಿಗೆ ಸಾಮಾನ್ಯದ ಅವಕಾಶ ಆಗಿರಲಿಲ್ಲ. ಮುಂದೆ ಗಜನಿ ಸೇರಿದಂತೆ ಹಲವಾರು ದೊಡ್ಡ ಫಿಲ್ಮ್ಗಳನ್ನ ಮಾಡುತ್ತಾ ನಿಧಾನವಾಗಿ ಒಬ್ಬ ಪ್ರಾಮಿಸಿಂಗ್ ಹೀರೋಯಿನ್ ಇಂದ ಟಾಪ್ ಆಕ್ಟರ್ ಆಗಿ ಬೆಳೆಯುತ್ತಾಳೆ. ಆದರೆ ಕರಿಯರ್ ಮೇಲೆ ಬೆಳಕು ಬೀಳುತ್ತಿದ್ದಂತೆ ಅವರ ಪರ್ಸನಲ್ ಲೈಫ್ ಮೇಲೂ ಮೀಡಿಯಾ ಫೋಕಸ್ ಹೆಚ್ಚಾಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಲ್ಲಿಂದಲೇ ನಯನತಾರಾದ ಅತ್ಯಂತ ಕಾಂಟ್ರವರ್ಸಿಯಲ್ ಚಾಪ್ಟರ್ ಸ್ಟಾರ್ಟ್ ಆಗೋದು. ನಯನತಾರಾ ಅವರ ವೈಯಕ್ತಿಕ ಜೀವನದಲ್ಲಿ ಮೊದಲು ಹೆಚ್ಚು ಸುದ್ದಿಯಾದ ಸಂಬಂಧ ಅಂದರೆ ಅದು ಶಂಭು ಹಾಗೂ ನಯನತಾರಾ ಸಂಬಂಧ. 2006ರಲ್ಲಿ ವಲ್ಲಾ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡುವಾಗ ಇಬ್ಬರ ನಡುವೆ ಪ್ರೀತಿ ಬೆಳೆದಿತ್ತು. ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿದ್ದ ಟೈಮಲ್ಲಿ ಒಂದು ದಿನ ನಯನತಾರಾ ಮತ್ತು ಸಿಂಬು ಆತ್ಮೀಯರಾಗಿರುವ ಒಂದು ಪ್ರೈವೇಟ್ ಫೋಟೋ ಹೊರಗೆ ಬರುತ್ತದೆ. ಆ ಫೋಟೋ ಪಬ್ಲಿಕ್ ಆಗಿ ಸರ್ಕ್ಯುಲೇಟ್ ಆದ ನಂತರ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ನ್ಯೂಸ್ ರಿಪೋರ್ಟ್ಸ್ ಹಾಗೂ ಮ್ಯಾಗಝಿನ್ ನಿಂದ ಎಲ್ಲ ಕಡೆಗೆ ಇದೇ ಚರ್ಚೆ ಆರಂಭ ಆಗುತ್ತೆ. ಆ ಸಮಯದಲ್ಲಿ ಈಗಿನಷ್ಟು ಸೋಷಿಯಲ್ ಮೀಡಿಯಾ ಡಾಮಿನೆಂಟ್ ಇರದೇ ಇದ್ರೂ ಕೂಡ ಆ ಫೋಟೋ ಹೇಗೆ ಪಬ್ಲಿಕ್ ಆಯಿತು ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಫೋಟೋ ಕೂಡ ಶಿಂಬು ಅವರೇ ಲೀಕ್ ಮಾಡಿದ್ದರು ಎಂಬ ಆರೋಪಗಳು ಕೂಡ ಕೇಳಿ ಬಂದಿದ್ದವು. ಆದರೆ ಇದನ್ನು ಅವರು ನಿರಾಕರಿಸುತ್ತಾರೆ. ಈ ಕಾಂಟ್ರವರ್ಸಿ ಆದ ನಂತರ ನಯನತಾರಾ ಅವರು ಎಷ್ಟು ಎಮೋಷನಲ್ ಆಗಿದ್ರು ಅಂದ್ರೆ ಅವರ ಜೊತೆ ಒಂದು ಟೈಮಲ್ಲಿ ನಾಗಾರ್ಜುನ ಅವರು ಇದ್ದಾಗ ಅವರ ಒಂದು ಫೋನ್ ರಿಂಗ್ ಆದರೂ ಕೂಡ ತುಂಬಾ ಎಮೋಷನಲ್ ಆಗಿ ನೆನಪಿಸಿಕೊಳ್ಳುತ್ತಿದ್ದರು ಎಂದು ಹೇಳಲಾಗುತ್ತೆ. ಸೊ ಇಷ್ಟೆಲ್ಲ ಆದ ಮೇಲೆ ಇವರಿಬ್ಬರ ಸಂಬಂಧ ಹೆಚ್ಚು ದಿನ ಉಳಿಯೋದೇ ಇಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೆ ಕೆಲಸ ಮಾಡಿ ತನ್ನ ಕರಿಯರ್ನಲ್ಲಿ ಬ್ಯುಸಿಯಾಗಿದ್ದ ನಯನತಾರಾ
ಕೆಲವೇ ವರ್ಷದಲ್ಲಿ ಇವರ ಹೆಸರೇ ಇನ್ನೊಂದು ಲವ್ ಸ್ಟೋರಿ ಜೊತೆ ಹೊರಬರುತ್ತೆ. ಅದು ಕೊರಿಯೋಗ್ರಾಫರ್ ಹಾಗೂ ಡೈರೆಕ್ಟರ್ ಆದಂತಹ ಪ್ರಭುದೇವ ಅವರ ಜೊತೆಗೆ. ಇವತ್ತಿಗೂ ಇವರ ಜೀವನದಲ್ಲಿ ಅತ್ಯಂತ ಚರ್ಚೆಯ ಚಾಪ್ಟರ್ನಲ್ಲಿ ಇದು ಕೂಡ ಒಂದು. ಇವರಿಬ್ಬರು ವಿಲ್ಲು ಸಿನಿಮಾದ ಸಂದರ್ಭದಲ್ಲಿ ಹತ್ತಿರವಾಗುತ್ತಾರೆ. ಹೀಗೆ ಒಂದು ಸಿನಿಮಾದಿಂದ ಹತ್ತಿರವಾದ ಇವರು 2008ರ ಹೊತ್ತಿಗೆ ರಿಲೇಶನ್ಶಿಪ್ ಬಗ್ಗೆ ನ್ಯೂಸ್ಗಳು ಹೊರಬರಲು ಸ್ಟಾರ್ಟ್ ಆಗುತ್ತವೆ. ನಿಧಾನವಾಗಿ ಈ ರಿಲೇಶನ್ಶಿಪ್ ಸೀರಿಯಸ್ ಆಗಿ ಬದಲಾವಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದರೆ ಇವರಿಬ್ಬರು ಮದುವೆಯಾಗುವ ಕಾನ್ಸೆಪ್ಟ್ ಇಟ್ಟುಕೊಂಡಿದ್ದಾರೆ ಎನ್ನುವವರೆಗೂ. ಬಟ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಪ್ರಭುದೇವ ಅವರಿಗೆ ಆಗಲೇ ಒಂದು ಮದುವೆಯಾಗಿತ್ತು. ಈ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ ಇರೋದೇ ಪ್ರಭುದೇವ ಅವರ ಆಲ್ರೆಡಿ ಮ್ಯಾರಿಡ್ ಪರ್ಸನ್ ಆಗಿರೋದ್ರಿಂದ. ಸೊ ಈ ವಿಷಯ ಪ್ರಭುದೇವ ಅವರ ಹೆಂಡತಿ ಲತಾ ಅವರಿಗೆ ಗೊತ್ತಾದ ನಂತರ ಅವರು ತನ್ನ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಇದಾದ ನಂತರ ಹಲವಾರು ಫ್ಯಾಮಿಲಿ ಲೀಗಲ್ ಇಶ್ಯೂ ಕೂಡ ಮೀಡಿಯಾದಲ್ಲಿ ಅಟೆನ್ಷನ್ ಬರುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ಕೂಡ ನಯನತಾರ ಹಾಗೂ ಪ್ರಭುದೇವ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದೆ ತಮ್ಮ ರಿಲೇಶನ್ಶಿಪ್ ಮುಂದುವರಿಸುವ ಮೂಲಕ ತಾನು ಪೀಕ್ನಲ್ಲಿದ್ದ ಆ ಟೈಮಲ್ಲಿ ನಯನತಾರ ಈ ಲವ್ ಸ್ಟೋರಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಹಲವಾರು ದಿನ ಇಂಡಸ್ಟ್ರಿಯಿಂದ ದೂರ ಉಳಿದು ಒಂದು ಹೊತ್ತಲ್ಲಿ ತನ್ನಲ್ಲಿ ಇರೋ ಪೂರ್ತಿ ದುಡ್ಡನ್ನೆಲ್ಲ ಬಳಸಿಕೊಂಡು ಎಲ್ಲವನ್ನೂ ಕಳೆದುಕೊಂಡ ಟೈಮ್ ಕೂಡ ನಯನತಾರ ಅವರಿಗೆ ಬರುತ್ತೆ. ಈ ಲವ್ ಸ್ಟೋರಿ ಎಷ್ಟು ಸೀರಿಯಸ್ ಆಗಿ ಬೆಳೆಯುತ್ತೆ ಅಂದರೆ, ಒಂದು ದಿನ ಅವರು ಪ್ರಭುದೇವ ಅವರ ಹೆಸರಿನಲ್ಲಿ ಟ್ಯಾಟೂ ಕೂಡ ಹಾಕಿಸಿಕೊಳ್ಳುವ ರಿಪೋರ್ಟ್ ಹೊರಬಂದಿದ್ದು. ಇದು ಯಾವುದೇ ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಆಗಿರಲಿಲ್ಲ. ಪ್ರಭುದೇವ ಅವರ ಜೊತೆ ಫ್ಯೂಚರ್ ಕನಸು ಕೂಡ ಕಂಡಿದ್ದರು. ಆಲ್ಮೋಸ್ಟ್ ಮದುವೆ ಆಗುವ ಸಿದ್ಧತೆ ಕೂಡ ನಡೆದಿತ್ತು ಎಂದು ಹೇಳಲಾಗುತ್ತೆ. ಕೇವಲ ಈ ಒಂದು ರಿಲೇಶನ್ಶಿಪ್ ಉಳಿಸಿಕೊಳ್ಳಲು ನಯನತಾರ ತಮ್ಮ ಕರಿಯರ್ ಬಗ್ಗೆನೇ ಕಾಂಪ್ರಮೈಸ್ ಮಾಡಲು ಕೂಡ ಸಿದ್ಧರಾಗಿದ್ದರು. ಇದು ಇವರ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ವೀಕ್ಷಕರೇ, ಒಂದ್ಸಲ ಇಮೇಜಿನ್ ಮಾಡ್ಕೊಳ್ಳಿ, ಒಬ್ಬ ನಟಿ ತನ್ನ ಕರಿಯರ್ ಪೀಕ್ನಲ್ಲಿ ಇದ್ದಾಳೆ. ದೊಡ್ಡ ಸ್ಟಾರ್ಗಳ ಜೊತೆ ನಟಿಸುತ್ತಿದ್ದು ಒಂದರ ಹಿಂದೆ ಒಂದು ಆಫರ್ಗಳು ಬರ್ತಾನೆ ಇವೆ. ಅವಳ ಮಾರ್ಕೆಟ್ ವ್ಯಾಲ್ಯೂ ಕೂಡ ತುಂಬಾ ಹೈ ಲೆವೆಲ್ನಲ್ಲಿ ಇದ್ದು, ಆ ಟೈಮಲ್ಲಿ ಆ ನಟಿ ಒಂದು ಮಾತನ್ನ ಹೇಳ್ತಾಳೆ, ನಾನು ಈಗಿನಿಂದ ಸಿನಿಮಾ ಮಾಡೋದನ್ನ ಬಿಟ್ಬಿಡ್ತೀನಿ ಅಂತ. ಇದು ಎಲ್ಲರಿಗೂ ನಿಜಕ್ಕೂ ಶಾಕಿಂಗ್ ವಿಷಯ. ಯಾಕಂದ್ರೆ 2011ರಲ್ಲಿ ನಯನತಾರ ಆಕ್ಟಿಂಗ್ ಇಂದ ಒಂದು ದೊಡ್ಡ ಬ್ರೇಕ್ ಕೂಡ ತೆಗೆದುಕೊಳ್ತಾರೆ. ಏನಪ್ಪಾ ಇದಕ್ಕೆ ಕಾರಣ ಅಂತ ಎಲ್ಲರಿಗೂ ಕುತೂಹಲ. ನಂತರ 2024ರ ನಯನತಾರ ಬಯೋ ಆ್ಯಂಡ್ ಫೇರಿ ಟೇಲ್ ಡಾಕ್ಯುಮೆಂಟ್ರಿಯಲ್ಲಿ ಇವರು ಒಂದು ನಿರ್ಧಾರದ ಬಗ್ಗೆ ಮೊದಲ ಬಾರಿಗೆ ತುಂಬಾ ಕ್ಯಾಂಡಿಡ್ ಆಗಿ ಮಾತನಾಡ್ತಾರೆ. ಇವರ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದ ವ್ಯಕ್ತಿ ಅವರನ್ನ ಸಿನಿಮಾ ಬಿಡಲು ಹೇಳಿದ್ದರು ಎಂದು ಹೇಳುವ ಮೂಲಕ ಈ ನಿರ್ಧಾರ ಅವರ ಸ್ವಂತ ನಿರ್ಧಾರ ಆಗಿರಲಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಅವತ್ತು ನಯನತಾರ ಅವರು ಮನಸ್ಸಿನಲ್ಲಿ ಒಂದೇ ಮಾತಿತ್ತು, ಪ್ರೀತಿ ಬೇಕಾದರೆ ಕಾಂಪ್ರಮೈಸ್ ಮಾಡಲೇಬೇಕು ಎಂಬ ಮೈಂಡ್ ಸೆಟ್ನಿಂದ ತಮ್ಮ ಪಾರ್ಟ್ನರ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಯನತಾರ ಅವರು ಹಾಗೆ ಮಾಡಿದ್ದರು ಎಂಬ ಮಾತು ಕೇಳಿ ಬರುತ್ತೆ. ಇಷ್ಟೆಲ್ಲ ನಯನತಾರ ಅವರು ತಮ್ಮ ಲೈಫ್ನಲ್ಲಿ ಸ್ಯಾಕ್ರಿಫೈಸ್ ಮಾಡಲು ಸಿದ್ಧರಾದರೂ ಕೂಡ ಈ ರಿಲೇಶನ್ಶಿಪ್ ಕೊನೆಯವರೆಗೂ ಉಳಿಸುವುದೇ ಇಲ್ಲ. ಅದಕ್ಕೆ ಕಾರಣ ಪ್ರಭುದೇವ ಅವರ ಮ್ಯಾರೇಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಹಾಗೂ ಫ್ಯಾಮಿಲಿ ಪ್ರೆಷರ್ ಮತ್ತು ರಿಲೇಶನ್ಶಿಪ್ನಲ್ಲಿ ಉಂಟಾದ ಸಮಸ್ಯೆಗಳು ಎಲ್ಲಾನು ಸೇರಿ ಕೊನೆಗೆ ಇವರಿಬ್ಬರು ಬೇರೆ ಆಗ್ತಾರೆ. 2011 ಅಥವಾ 12ರಲ್ಲಿ ಇವರಿಬ್ಬರ ರಿಲೇಶನ್ಶಿಪ್ ಪೂರ್ತಿಯಾಗಿ ಮುರಿದು ಹೋಗುತ್ತೆ. ಬಟ್ ನಯನತಾರಾಗೆ ಇದು ಕೇವಲ ಬ್ರೇಕಪ್ ಅಷ್ಟೇ ಆಗಿರಲಿಲ್ಲ. ತಮ್ಮ ಕರಿಯರ್ನ ಒಂದು ದೊಡ್ಡ ಭಾಗವನ್ನು ಅವರು ಆಲ್ರೆಡಿ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದರು. ಬಟ್ ಸ್ಯಾಕ್ರಿಫೈಸ್ನಿಂದ ತನ್ನ ಕರಿಯರ್ ಹಾಳಾಗುವುದರ ಜೊತೆಗೆ ಪ್ರೀತಿಯು ಕೂಡ ಸಿಗುವುದಿಲ್ಲ. ಈ ಟೈಮ್ ಅವರ ಜೀವನದ ಅತ್ಯಂತ ಪೇನ್ಫುಲ್ ಫೇಸ್ಗಳಲ್ಲಿ ಒಂದಾಗಿತ್ತು ಅಂತ ಹೇಳಬಹುದು. ಇಷ್ಟೆಲ್ಲ ಕಳೆದುಕೊಂಡ ನಂತರ ಯಾವುದೇ ವ್ಯಕ್ತಿ ಆಗಲಿ ಡಿಪ್ರೆಷನ್ಗೆ ಹೋಗೋದು ಕಾಮನ್. ಆದರೆ ನಯನತಾರ ಅವರ ಜೀವನ ಅಲ್ಲಿಗೆ ಎಂಡ್ ಆಗೋದೇ ಇಲ್ಲ. ಒಬ್ಬ ನಟಿ ತನ್ನ ಲವ್ಗಾಗಿ ಕರಿಯರ್ ಬಿಟ್ಟಿದ್ದಾಳೆ, ಸಿನಿಮಾದಿಂದ ದೂರ ಆಗಿದ್ದಾಳೆ. ಸೊ ಈ ಟೈಮಲ್ಲಿ ಹೇಗೆ ಕಮ್ಬ್ಯಾಕ್ ಆಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡಿತ್ತು. ಸುಮಾರು 2 ವರ್ಷಗಳು ಕಳೆಯುತ್ತೆ, ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ. 2 ವರ್ಷ ಆದ ನಂತರ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ನಾಗಾರ್ಜುನ ಅವರವರಾಗಿದ್ದು ಅವರು ನಯನತಾರರಿಗೆ ಒಂದು ಫಿಲ್ಮ್ ಆಫರ್ ಅನ್ನ ನೀಡ್ತಾರೆ. ಆ ಟೈಮಲ್ಲಿ ನಯನತಾರ ಅವರ ಕರಿಯರ್ನೇ ಎಂಡ್ ಆಗಿದೆ ಎಂದುಕೊಂಡಿದ್ದ ಜನರ ಮಧ್ಯೆ ನಾಗಾರ್ಜುನ ಅವರು ಮಾತ್ರ ಇವರು ಸಿನಿಮಾ ಮಾಡೋಕೆ ರೆಡಿ ಇದ್ದಾಳೆ ಎಂದು ನಂಬಿದ್ದರು ಎಂಬ ಸುದ್ದಿ ಕೂಡ ಹೊರಬಂದಿತ್ತು. ಅವಾಗ ನಯನತಾರ 2.0 ವರ್ಷನ್ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ಇಷ್ಟೆಲ್ಲ ಮುಗಿಸಿದ ನಂತರ ಕಂಬ್ಯಾಕ್ ಆದ್ಮೇಲೆ ಎಲ್ಲ ಸರಿ ಹೋಯಿತು ಅಂತ ಇದರ ಅರ್ಥ ಅಲ್ಲ. ಒಂದು ನಟಿಯ ಜೀವನದಲ್ಲಿ ಮತ್ತೆ ಏನೇನು ಟ್ವಿಸ್ಟ್ಗಳು ಬರುತ್ತವೆ ಅಂತ ಈಗ ನೋಡಿ.
2011ರಲ್ಲಿ ಬಂದ ಶ್ರೀರಾಮ ರಾಜ್ಯಂ ಸಿನಿಮಾದಲ್ಲಿ ನಯನತಾರ ಸೀತಾ ಪಾತ್ರದಲ್ಲಿ ಆಕ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಇವರ ಪರ್ಸನಲ್ ಲೈಫ್ ಬಗ್ಗೆ ಮೀಡಿಯಾದಲ್ಲಿ ಬಂದ ಒಂದು ಸುದ್ದಿಯ ಪ್ರಕಾರ ಕೆಲವರು ಸೀತಾ ಪಾತ್ರದೊಂದಿಗೆ ಕನೆಕ್ಟ್ ಮಾಡಿ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಯನತಾರ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಅವರ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ನನ್ನ ಪಾಸ್ಟ್ ಬಗ್ಗೆ ಮಾತಾಡುವುದಿಲ್ಲ, ಆದರೂ ಕೂಡ ಜನರು ತಮ್ಮದೇ ಸ್ಟೋರಿನ ಯಾಕೆ ಕ್ರಿಯೇಟ್ ಮಾಡ್ತಾರೆ, ಈ ರಿಲೇಶನ್ಶಿಪ್ಗಳಲ್ಲಿ ಹುಡುಗರನ್ನ ಯಾಕೆ ಯಾರು ಕೇಳುವುದಿಲ್ಲ ಎಂಬ ಪ್ರಶ್ನೆಗಳು ಕೇಳುವ ಮೂಲಕ ತನ್ನ ಮನಸ್ಸಿನ ಅಸಮಾಧಾನವನ್ನು ಹೇಳಿಕೊಳ್ತಾರೆ. ಮೇಲಿಂದ ಮೇಲೆ ಕಾಂಟ್ರವರ್ಸಿಗಳು ಆಗೋದ್ರಿಂದ ಶ್ರೀರಾಮ ರಾಜ್ಯಂ ಸಿನಿಮಾ ನಂತರ ಸಂಪೂರ್ಣವಾಗಿ ಸಿನಿಮಾನೇ ಬಿಟ್ಟು ಬಿಡಬೇಕು ಅಂತ ಅಂದುಕೊಂಡಿದ್ದ ಈ ನಟಿ ಇದು ಇವರ ಲಾಸ್ಟ್ ಫಿಲ್ಮ್ ಅಂತಾನೂ ಕೂಡ ಎಲ್ಲರೂ ಭಾವಿಸಿದ್ದರು. ಆದರೆ ವಿಧಿ ಬರಹ ನೋಡಿ ಯಾರ ಕೈಯಲ್ಲೂ ಇಲ್ಲ. 2013ರಲ್ಲಿ ನಯನತಾರ ಮತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುತ್ತಾರೆ. ಆ ಸಿನಿಮಾ ಹೆಸರೇ ರಾಜಾ ರಾಣಿ. ಅಲ್ಲಿಂದ ಇವರ ಸಿನಿಮಾ ಜರ್ನಿ ಫುಲ್ ಸ್ಪೀಡ್ ಆಗಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಆರಮ್ಮ, ಮಾಯಾ, ಕೋಲಾಕಾವು, ಕೋಕಿಲ ಮತ್ತೆ ಇಮ್ಮೈಕಾ ನೋಡಿಗಲ್ ಒಂದೊಂದು ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಆದರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ. ಅದು ಏನಪ್ಪಾ ಅಂದರೆ, ಕೇವಲ ಹೀರೋ ಆದ್ರೇನೆ ಸಿನಿಮಾ ಅಂದುಕೊಂಡಿದ್ದ ಜನ ಹೀರೋ ಇಲ್ಲದೇನೆ ಫಿಮೇಲ್ ಲೀಡ್ ಮಾಡಿಕೊಂಡು ಸಿನಿಮಾಗಳನ್ನು ಗೆಲ್ಲಿಸಬಹುದು ಎಂದು ತೋರಿಸಿಕೊಡ್ತಾರೆ. ಫಿಮೇಲ್ ಲೇಡಿ ಸಿನಿಮಾಗೆ ದೊಡ್ಡ ಕಮರ್ಷಿಯಲ್ ವ್ಯಾಲ್ಯೂ ಕೂಡ ತಂದು ಕೊಡ್ತಾರೆ. ಇಲ್ಲಿಂದ ಇವರಿಗೆ ಲೇಡಿ ಸೂಪರ್ ಸ್ಟಾರ್ ಎನ್ನುವ ಸ್ಟಾರ್ ಸಿಗುತ್ತದೆ. ಇನ್ನೊಂದು ಲವ್ ಸ್ಟೋರಿ ಟೈಟಲ್ ಹಾಕ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಕಾಮೆಂಟ್ ಮಾಡಿ ತಿಳಿಸಿ. 2018ರಲ್ಲಿ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಹೆಸರು ನಾನು ರೌಡಿ ಧನ್. ಈ ಸಿನಿಮಾದ ಹೀರೋ ವಿಜಯ್ ಸೇತುಪತಿ ಹಾಗೂ ಹೀರೋಯಿನ್ ನಯನತಾರ. ಆದರೆ ಈ ಸಿನಿಮಾದ ಡೈರೆಕ್ಟರ್ ವಿಘ್ನೇಶ್ ಶಿವನ್. ಸೊ ಈ ಸಿನಿಮಾ ಶೂಟ್ ಮಾಡುವಾಗ ವಿಘ್ನೇಶ್ ಹಾಗೂ ನಯನತಾರ ತುಂಬಾ ಹತ್ತಿರ ಆಗ್ತಾರೆ. ಮೊದಲಿಗೆ ಪ್ರೊಫೆಷನಲ್ ರಿಲೇಶನ್ಶಿಪ್, ನಂತರ ಫ್ರೆಂಡ್ಶಿಪ್, ಹಾಗೆ ನಿಧಾನವಾಗಿ ಇಬ್ಬರ ನಡುವೆ ಪ್ರೀತಿ ಕೂಡ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಜೀವನದಲ್ಲಿ ಅನುಭವ ಇದ್ರೂ ಕೂಡ ಮತ್ತೆ ಅದೇ ಶುರು ಮಾಡ್ಕೊಂಡ್ಲು ಅಂತ ಅನ್ಕೋಬೇಡಿ. ಯಾಕಂದ್ರೆ ನಯನತಾರ ಹಿಂದಿನ ತನ್ನ ಎಕ್ಸ್ಪೀರಿಯನ್ಸ್ಗಳಿಂದ ಸಾಕಷ್ಟು ಕಲಿತಿದ್ದರು. ಈ ರಿಲೇಶನ್ಶಿಪ್ ನಿಧಾನವಾಗಿ ಹೆಚ್ಚಾಗಿ ಬೆಳೆದು ನಂತರ 2022 ಜೂನ್ 9ರಂದು ಫೈನಲಿ ನಯನತಾರ ಹಾಗೂ ವಿಘ್ನೇಶ್ ಶಿವನ್ ಅವರ ಮದುವೆ ನಡೆಯುತ್ತೆ. ಅದಾದ ನಂತರ ಇವರು ತಾಯಿ ಕೂಡ ಆಗ್ತಾರೆ. ವೀಕ್ಷಕರೇ, ಒಂದು ಟೈಮಲ್ಲಿ ತನ್ನ ಪ್ರೀತಿಗಾಗಿ ಕರಿಯರ್ನೇ ಬಿಟ್ಟಿದ್ದ ನಯನತಾರ ಈಗ ಮತ್ತೆ ಪ್ರೀತಿ ಹಾಗೂ ಕರಿಯರ್ ಈ ಎರಡರಲ್ಲೂ ತನ್ನದೇ ಆದ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಹೊರಟಿದ್ದಾರೆ. ಇಷ್ಟೆಲ್ಲ ನಿಭಾಯಿಸುತ್ತಾ ಈ ನಟಿ ಇಷ್ಟಕ್ಕೆ ನಿಲ್ಲದೆ ಬಾಲಿವುಡ್ನಲ್ಲಿಯೂ ಕಾಣಲು ಸ್ಟಾರ್ಟ್ ಮಾಡ್ತಾಳೆ. ಅದು ಕೂಡ ಶಾರುಖ್ ಖಾನ್ ಅವರ ಜೊತೆ ಜವಾನ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಈ ಬಾಲಿವುಡ್ ಸಿನಿಮಾ ಜವಾನ್ ನಂತರ ಅವರ ಪ್ಯಾನ್ ಇಂಡಿಯಾ ಅಟೆನ್ಷನ್ ಇನ್ನಷ್ಟು ಹೆಚ್ಚಾಗುತ್ತದೆ. ಒಂದು ಟೈಮಲ್ಲಿ ಕೇವಲ ಒಂದು ಫೋಟೋ ನೋಡಿ ಸಿನಿಮಾ ಅವಕಾಶಗಳನ್ನು ಪಡೆದುಕೊಂಡ ಈ ನಟಿ ಈಗ ಪೂರ್ತಿ ದೇಶದಲ್ಲಿ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆಯುತ್ತಾರೆ. ಲೇಡೀಸ್ ಸೂಪರ್ ಸ್ಟಾರ್ ಎನ್ನುವ ಪಟ್ಟವನ್ನ ಈ ಜನರು ಕೊಟ್ಟ ಕಾರಣದಿಂದ ಆ ಹೆಸರಿಗಿಂತ ತನ್ನ ನಿಜ ಹೆಸರನ್ನೇ ಕರೆಯಬೇಕು ಎಂದು ಈ ನಟಿ ಬಯಸುತ್ತಾಳೆ. ಈಗ ಇವರ ಜರ್ನಿ ಒಂದು ಸಲ ರಿವೈಂಡ್ ಮಾಡಿ ನೋಡಿ. ಇವರ ಜರ್ನಿಯಲ್ಲಿ ಪ್ರೀತಿ, ಹೋರಾಟ ಇತ್ತು, ಹಾಗೆ ಫೋಟೋಗಳ ಕಾಂಟ್ರವರ್ಸಿ, ಪಬ್ಲಿಕ್ ಜಡ್ಜ್ಮೆಂಟ್, ಕರಿಯರ್ನಲ್ಲಿ ಸ್ಯಾಕ್ರಿಫೈಸ್, ಹಾರ್ಟ್ ಬ್ರೇಕ್ ಮತ್ತು ಲವ್ ಬ್ರೇಕಪ್. ಪ್ರೀತಿಗೋಸ್ಕರ ತನ್ನ ಕರಿಯರ್ನೇ ಬಿಟ್ಟ ಹುಡುಗಿ ಇಷ್ಟೆಲ್ಲ ಅನುಭವಿಸಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾಳೆ. ಹೀಗೆ ಈ ನಟಿಯ ಜೀವನ ನಮಗೆ ಒಂದು ಪವರ್ಫುಲ್ ಲೆಸನ್ ಕೂಡ ಕಲಿಸುತ್ತೆ. ಒಂದು ಚಾಪ್ಟರ್ ಮುಗಿದರೆ ಕತೆ ಮುಗಿದಿದೆ ಅಂತ ಅದರ ಅರ್ಥ ಅಲ್ಲ. ಕೆಲವೊಮ್ಮೆ ಅತ್ಯಂತ ನೋವಿನ ಘಟನೆ ಜೀವನದ ಇನ್ನೊಂದು ಬೆಸ್ಟ್ ಚಾಪ್ಟರ್ ಶುರುವಾಗುವುದು. ಸೊ ಇವರ ಫ್ಯೂಚರ್ನಲ್ಲಿ ಬರೋ ಈಗ ನೆಕ್ಸ್ಟ್ ಚಾಪ್ಟರ್ ಶುರುವಾಗಿದೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ. ವೀಕ್ಷಕರೇ, ಇವರ ಲೈಫ್ ಜರ್ನಿ ಹಾಗೂ ಕರಿಯರ್ನಲ್ಲಿ ನಡೆದ ಘಟನೆಗಳನ್ನು ನೋಡಿ ಇವರಿಂದ ನಾವು ಏನು ಕಲಿಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.